ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. 2 ಡೇಸ್ ಆಯಿತು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟು ನನಗೆ. ಏನಿಲ್ಲ, ಈ ಮಂತು 1.5 ಮಂತ್ ಆಯಿತು ಹೆವಿ ಜರ್ನಿ ಮಾಡ್ತಾಯಿದ್ದೀನಿ. ಮೈಸೂರು, ತುಮಕೂರು, ಈ ಕಡೆ ಪಾವಗಡ, ಈ ಸರೌಂಡಿಂಗ್ ಹಳ್ಳಿ ಎಲ್ಲ ನನಗೆ ಪ್ರಮೋಷನ್ಸ್ ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲಿ ತುಂಬ ಬಂದಿತ್ತು 1.5 ಮಂತಿಂದ. ಅದಕ್ಕೋಸ್ಕರ ಜರ್ನಿ ಅನ್ನೋದು ಜಾಸ್ತಿ ಆಯಿತು. ಅದರಲ್ಲಿ ಬಾಡಿ ಪೇಯ್ನ್ಸ್ ಹೆವಿ ಆಗಿಬಿಡ್ತು ನನಗೆ. ಮತ್ತು ನಿದ್ದೆ ಕಡಿಮೆ ಮಾಡಿದೆ. 1 ಮಂತ್ ಆಯಿತು ಸರಿಯಾಗಿ. ಅಂದರೆ ನನಗೆ ನೈಟ್ 10 ಗಂಟೆಗೆ ಮಲಗಿ ಬೆಳಿಗ್ಗೆ 7 ಗಂಟೆವರೆಗೂ ಮಲಗ್ಕೊಂಡ್ರೆ ಮಾತ್ರ ನನಗೆ ನಿದ್ದೆ ಚೆನ್ನಾಗಾಗಿದೆ ಅಂತ ಅರ್ಥ. ನೈಟ್ ಒಂದು 11-12 ಗಂಟೆಗೆ ಮಲಗಿ ಬೆಳಗಿನ ಜಾವ 5 ಗಂಟೆಗೆ ಎದ್ರೆ ಅಲ್ಲಿಗೆ ನಂಗೆ ನಿದ್ದೆ ಕ್ಲಿಯರ್ ಆಗಿಲ್ಲ ಅಂತಂದು ಪಕ್ಕಾ ಹುಷಾರಿಲ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡೆ. 1.5 ಮಂತ್ ಆಯಿತು. ಈಗ ಹುಷಾರು ತಪ್ಪಿಬಿಟ್ಟೆ. 2 ದಿನ ಆಯಿತು ಫುಲ್ ಮೇಲೇ ಎದ್ದಳಿಲ್ಲ, ಆ ಥರ ಮಲಗಿಬಿಟ್ಟಿದ್ದೀನಿ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ. ಫುಲ್ ಬಾಡಿ ಪೇಯ್ನ್ಸು, ತಲೆನೋವು, ತಲೆ ಹಿಂಗೆ ಬಗ್ಸಿದ್ರೆ ಆಗ್ತಾಯಿಲ್ಲ, ಮೊಬೈಲ್ ನೋಡೋಕ್ಕೆ ಆಗ್ತಾಯಿಲ್ಲ, ಆ ಥರ ತಲೆ ಭಾರ. ಸೊ ಹಂಗಾಗಿ ಹೋಗ್ಬಿಟ್ಟು 1-2 ಇಂಜೆಕ್ಷನ್ ಕೊಡಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಬಂದು 2 ದಿನವೂ ಅಡುಗೆ ಏನೂ ಮಾಡಿಲ್ಲ. ನಮ್ಮಮ್ಮ ಇಲ್ಲೇ ಪಕ್ಕ ಇರೋದ್ರಿಂದ ಊಟ ಎಲ್ಲ ಅವರೇ ತಂದು ಕೊಡ್ತಾಯಿದ್ರು. ತಿನ್ನೋದು, ಟ್ಯಾಬ್ಲೆಟ್ ತೊಗೊಳೋದು, ಮಲಗೋದು 2 ದಿನ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ಗೆ ಏನು ವೀಡಿಯೋನ ಶೇರ್ ಮಾಡ್ಕೊಳ್ಳಿಲ್ಲ. ಮುಖ ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಲ್ಪ ಡಲ್ಲೆಸ್ ಆಗಿದೆ, ಇನ್ನೂ ಕ್ಲಿಯರ್ ಆಗಿಲ್ಲ. ಆದ್ರೂ 2 ದಿನ ಗ್ಯಾಪ್ ಕೊಟ್ಟನಲ್ಲ, ಇನ್ಮೇಲೆ ಲಾಗ್ನ ಶುರು ಮಾಡೋಣ ಅಂತಂದು ಹೇಳ್ಬಿಟ್ಟು 2 ದಿನ ಆದರೆ ಪಾಪ ನೀವು ಬೇಜಾರು ಮಾಡ್ಕೊತೀರ, 2 ದಿನ ಆಗೋಯ್ತು ಅಂತ ಇವತ್ತು ಶುರು ಮಾಡಿದೆ. ನಮ್ಮ ಮನೆಯವ್ರನ್ನ ಬಸ್ ಸ್ಟಾಪ್ ಹತ್ರ ಕಳಿಸೀನಿ. ಈಗ ಒಂದು ಪಾರ್ಸಲ್ ಬರ್ತಾಯಿತ್ತು ತುಮಕೂರಿಂದ, ಜ್ಯುವೆಲರಿದು. ಹಾಗಾಗಿ ಅದನ್ನು ಶೇರ್ ಮಾಡ್ಕೊತೀನಿ ಈಗಲೇ ಓಪನ್ ಮಾಡಿಬಿಟ್ಟು ಯಾವ ರೀತಿ ಇದೆ ಏನೋ ಅಂತ. ತುಂಬ ಚೆನ್ನಾಗಿದೆ. ಯಶ್ವಿ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಕ್ವಾಲಿಟಿ ಸೇಮ್ ಗೋಲ್ಡ್ ಥರನೇ ಇರುತ್ತೆ. ನಿಜ ಕಂಡುಹಿಡಿಯೋಕ್ಕೆ ಆಗಲ್ಲ, ಇದು ಗೋಲ್ಡ್ ಆರ್ಟಿಫಿಷಿಯಲ್ ಅಂತ ಚೆಕ್ ಮಾಡ್ಕೋಬೇಕು. ನಾನು ಆಲ್ಮೋಸ್ಟ್ ಸುಮಾರು ಪೇಜಲ್ಲೆಲ್ಲ ತೊಗೊಂಡಿದ್ದೀನಿ, ಆದರೆ ನನಗೆ ಇವ್ರ ಪೇಜಲ್ಲಿ ಅದು ಕ್ವಾಲಿಟಿ ಇಷ್ಟ ಆದಷ್ಟು ನನಗೆ ಯಾವ ಪೇಜಲ್ಲೂ ಓಕೆ ಅನ್ನೋ ಥರ ಅನ್ನಿಸ್ತು ನನಗೆ ಅಷ್ಟೇ. ಆದರೆ ಇವ್ರ ಪೇಜಲ್ಲಿ ಹೆವಿ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇದೊಂದು ಸೆಟ್ ತೊಗೊಂಡೆ. ಹಬ್ಬಗಳು ಇನ್ನೇನು ಶುರುವಾಯ್ತಲ್ಲ, ಸೊ ಹಂಗಾಗಿ ಈ ಸೆಟ್ ತುಂಬ ಚೆನ್ನಾಗಿದೆ. ಸ್ಟೋನಲ್ಲಿ ಪ್ಯೂರ್ ಎಡಿ ಸ್ಟೋನಲ್ಲಿ ಬರುತ್ತೆ. ಇದು ಇನ್ನೊಂದು ಬೇರೆಯವ್ರ ಪೇಜಲ್ಲಿ ನಾನು ವಿಚಾರಿಸಿದೆ ಈ ಸೆಟ್ನ ಎಷ್ಟು ಅಂತಂದು ಹೇಳ್ಬಿಟ್ಟು ಕಾಸ್ಟ್ ಕೇಳಿದ್ರೆ ಅವರು 2,000ವರೆಗೂ ಹೇಳಿದ್ರು. ಒಬ್ಬರು ಬಂದುಬಿಟ್ಟು 1,900 ಹೇಳಿದ್ರು, ಇನ್ನೊಬ್ರು 2,000 ಹೇಳಿದ್ರು. ಆದರೆ ಇವ್ರನ್ನ ಕೇಳಿದ್ರೆ ಇವರು 1,500 ಅಂತ ಹೇಳಿದ್ರು. ನಿಜ ಖುಷಿ ಆಯಿತು ನನಗೆ. ನೋಡಿ, ಇಷ್ಟು ಕಡಿಮೆ ಇದರಲ್ಲಿ ಎಷ್ಟೊಂದು ಇಟ್ಕೊಂಡಿರ್ತಾರಲ್ಲ ಬೇರೆಯವರು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನನಗೆ ಇವ್ರ ಜೆನ್ಯೂನು ಮತ್ತು ಇವ್ರು ಕೊಡುವಂಥ ರೀಸನಬಲ್ ಪ್ರೈಸ್ಗೆ ನಂಗೆ ತುಂಬ ಇಷ್ಟ ಆಗಿ, ಸೊ ಇವ್ರ ಹತ್ರನೇ ಬೈ ಮಾಡ್ತಾಯಿದ್ದೀನಿ ನನ್ನ ಜ್ಯುವೆಲರಿ ಎಲ್ಲನೂ. ಆಲ್ಮೋಸ್ಟ್ ತುಂಬ ಜ್ಯುವೆಲರಿ ತೊಗೊಂಡಿದ್ದೀನಿ ಇವ್ರ ಹತ್ರ. ಈಗ ನಾನು ಬರುವಂಥ ಜ್ಯುವೆಲರಿನೂ ತೋರಿಸ್ತೀನಿ, ಮತ್ತು ಉಳಿಕೆಯಾಗಿರೋ ಜ್ಯುವೆಲರಿನೂ ತೋರಿಸ್ತೀನಿ. ಮೊನ್ನೆ ತೊಗೊಂಡ್ರೆ ತೋರಿಸಿನಿಲ್ಲ, ನೆನಪಿಲ್ಲ ನನಗೆ, ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಈಗ ಸದ್ಯಕ್ಕೆ ಅದು ನಮ್ಮ ಮನೆಯವ್ರು ತೊಗೊಂಡು ಬರಲಿ. ಅಲ್ಲಿವರೆಗೂ ನಾನು ನೋಡ್ರಿ ಖಾರದ ಮಂಡಕ್ಕಿ ಹಾಕ್ಕೊಟ್ಟಿದ್ದೆ ನಮ್ಮ ಮನೆಯವರಿಗೆ. ಇದು ಅವ್ರದ್ದು, ಅದು ನಂದು. ಸ್ವಲ್ಪ ತಿಂದಿದ್ದೀವಿ ಅಷ್ಟೇ. ಅವರು ಬಸ್ ಬರುತ್ತೆ ಇನ್ನು ಅಂತ ಹೋದ್ರು ಬಸ್ ಸ್ಟಾಪ್ಗೆ. ತುಮಕೂರಿಂದ ಡೈರೆಕ್ಟ್ ಬಸ್ ಇದೆ, ನಮ್ಮೂರ ಮೇಲೆ ಹೋಗುತ್ತೆ. ತುಮಕೂರು ಶ್ರೀನಿವಾಸ ಅಂತಂದೆ, ಆ ಬಸ್ಗೆ ಇಡ್ತಾರೆ ಯಾವಾಗಲೂ ಅವರು. ನಾನು ಡೈರೆಕ್ಟ್ ಇಲ್ಲಿ ಇಸ್ಕೊತೀನಿ ಬಸ್ ಸ್ಟಾಪ್ ಹತ್ರ. ಅವ್ರು ಬಂದಿದ್ದ ತಕ್ಷಣ ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ತುಮಕೂರಿಂದ ಬಂದಿರೋದು ಇದು ಪಾರ್ಸಲ್ಲು, ಬಸ್ಗೆ ಇಟ್ಟಿದ್ದಾರೆ. ಓಪನ್ ಮಾಡೋಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬ ಟ್ರೆಂಡಿಂಗ್ ಆಗಿರುವಂಥ ಜ್ಯುವೆಲರಿ ಇದು. ನಿಧಾನ ಕಟ್ ಮಾಡೋಣ. ಅಂದರೆ ಬಬಲ್ ಶೀಟಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಅವರು, ಯಾವುದೇ ಥರ ಡ್ಯಾಮೇಜ್ ಆಗಲ್ಲ ಜ್ಯುವೆಲರಿ. ಕರೆಂಟ್ ಹೊಟ್ಟೋಯ್ತು. ಮಾಡೋದು ಕಷ್ಟ. ವಾವ್, ಸಖತ್ತಾಗಿದೆ. ನಾನು ಯಾವ ರೀತಿ ಇರುತ್ತೆ ಏನೋ ಸ್ಟೋನಿಂಗ್ ಅಂದ್ಕೊಂಡಿದ್ದೆ, ಭಾಳ ಚೆನ್ನಾಗಿದೆ. ಕ್ವಾಲಿಟಿ ನೋಡಿ ಏನು ಮಸ್ತಾಗಿದೆ. ಇದು ಗ್ರೀನ್ ಸ್ಟೋನ್ ಬರುತ್ತೆ. ಇದು ಸ್ಟಡ್ಸ್. ಆಮೇಲೆ ಕರೆಂಟ್ ಬಂದ್ಮೇಲೆ ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ. ಕರೆಂಟ್ ಹೋಯ್ತು ಈಗ. ನೋಡಿ, ಇದು ಇಯರಿಂಗ್ಸು. ಈ ಕರೆಂಟ್ ಬಂತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಭಾಳ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಫಿನಿಶಿಂಗು.
ನೆಕ್ ಸೆಟ್ ಬಂದುಬಿಟ್ಟು ಇದು ಪ್ಯೂರ್ ಎಡಿ ಸ್ಟೋನಲ್ಲಿ ಬರುತ್ತೆ. ಸೊ ಇದೆಲ್ಲ ನೈಟ್ ಟೈಮ್ ಪಾರ್ಟೀಸ್ಗೆ ಈ ಥರ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಬಂದುಬಿಟ್ಟು ಇವರು ಬಿಗ್ ಬಾಸ್ ಇವರು ಇದ್ದಾರಲ್ಲ ಸ್ಪಂದನ ಸೋಮಣ್ಣ ಅವರು ಹಾಕ್ಕೊಂಡು ಇದು ಟ್ರೆಂಡಿಂಗ್ ಮಾಡಿರುವಂಥ ಜ್ಯುವೆಲರಿ ನೋಡಿ. ನಿಮಗೂ ಇಷ್ಟ ಆದರೆ ಅವ್ರ ಪೇಜ್ನ ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ. ಸೊ ವಿಡಿಯೋದಲ್ಲಿ ಶೋ ಆಗೋ ಥರ ಬಲಗಡೆನೇ ಎಡಗಡೆ ಹಾಕಿರ್ತೀನಿ. ನೀವು ಒಂದು ಸಾರಿ ಬೈ ಮಾಡ್ಬೋದು. ಅವ್ರ ಪೇಜ್ಗೆ ಹೋಗ್ಬಿಟ್ಟು ಈ ಥರ ಮಂಜು ಪದ್ಮ ಅವರು ನೋಡ್ಕೊಂಡು ಬಂದಿದ್ದು ಅಂತ ಹೇಳ್ರಿ. ಸೊ ಡಿಸ್ಕೌಂಟು ಕೊಡ್ಬೋದು. ಓಕೆ, ಯಶ್ವಿ ಕಲೆಕ್ಷನ್ ಅಂತ ಒಂದು ಸಾರಿ ಅವ್ರ ಪೇಜ್ಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಸೊ ಅರವಿಂದನ್ಗೂ ಹುಷಾರಿರಲಿಲ್ಲ, ಹಂಗಾಗಿ ಅವ್ನಿಗೂ 2 days ಆಯಿತು. ಊರಿಗೆ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ತೋರಿಸಿ ನನಗೂ ಹುಷಾರಿಲ್ಲದೆ ಆಯಿತು. ಇಬ್ಬರು ರೆಸ್ಟ್ ಮಾಡ್ತಾ ಇದ್ದೀವಿ. ಅವನೇ ನಾನು ನಾಳೆ ಹೋಗ್ತಾನೆ, ಸ್ವಲ್ಪ ಹಂಗೆ ಇದ್ದ, ಇನ್ನೂ ಹುಷಾರಾಗಿರಲಿಲ್ಲ. ಆದರೆ ಟ್ಯಾಬ್ಲೆಟ್ ಎಲ್ಲ ತಗೋ ಅಂತಂದೇಳಿ ಇದು ಮಾಡ್ತಾಯಿದ್ರೆ ನಾನು ಅವನು ಕೂತ್ಕೊಂಡಿದ್ರೆ ನಮ್ಮ ಮನೆಯವ್ರು ಹಿಂಗೆ ಏನಂದರೆ ನಮ್ಮ ಮನೆಯವರು ಒಂದು ಹಾವು ಬರಲಿ, ಒಂದು ಚೇಳು ಬರಲಿ ಮನೆ ಹತ್ರ, ಏನೇ ಒಂದು ಅಪಾಯಕಾರಿ ಪ್ರಾಣಿಗಳ ಥರ ಏನಾದರೂ ಬಂದರೆ ಅವ್ರು ಓಡೋಗ್ತಾರೆ, ನಮ್ಮನ್ನು ಬಿಡ್ತಾರೆ. ಹೊಡಿರಿ, ಹಾಕ್ರಿ, ತಳ್ಳ್ರಿ, ನೂಕ್ರಿ ಅಂತಂದು ಕಿಚ್ಕೊಂತ ಇರ್ತಾರೆ. ಅದು ಸಖತ್ತು ನಗು ಬರುತ್ತೆ, ಕಾಮಿಡಿ. ಅಯ್ಯೋ ನನ್ನ ತಮ್ಮ ಅಂತೂ ನಿನ್ನ ಗಂಡ ಏನಕ್ಕ ಹಿಂಗೆ ನಿನ್ನನ್ನು ಬಿಟ್ಟು ಓಡೋಗ್ತಾನೆ ಅಂತಂದು ಯಾವಾಗಲೂ ಇದು ಮಾಡ್ತಾ ಇರ್ತಾನೆ, ಗೇಲಿ ಮಾಡ್ತಾ ಇರ್ತಾನೆ. ಇವತ್ತಷ್ಟೇ ಅದರೊಳಗೆ ಹುಳು ಸೇರ್ಕೊಂಡಿದ್ದಾರೆ ಚಿಕ್ಕದೊಂದು. ಅದನ್ನು ಹೊರಡ್ಸೋಕ್ಕೆ ಎಷ್ಟು ಸೀರಿಯಸ್ಸಾಗಿ ಹೊರಡಿಸ್ತಾ ಇದ್ರು. ಅದನ್ನು ಮುಟ್ತಾನೇ ಇಲ್ಲ, ಕವರ್ ಒಳಗಡೆ ಇದೆ, ಮುಟ್ರಿ ಅಂದರೂ ಮುಟ್ತಿಲ್ಲ. ಅದಕ್ಕೆ ನಾನು ಅರವಿಂದ್ ಸಖತ್ತಾಗಿ ನಕ್ಕೋದ್ವಿ ಇವತ್ತಂತೂ. ಒಂದು ಚೇಳು ಬಂದರೂ ಅಷ್ಟೇ, ಹಾಕೊಳ್ಳಿ, ನೂಕ್ರಿ, ಆ ಕಡೆ ಕಟ್ಗೆ ತಗೊಳ್ರಿ, ಪರ್ಕೆ ತಗೊಂಡು ನೂಕ್ರಿ ಅಂತಂದು ಯಾವಾಗಲೂ ಇದು ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅದೊಂದು ತಮಾಷೆ ನಮ್ಮ ಮನೆಯವ್ರ ಜೊತೆ ಯಾವಾಗಲಾದ್ರೂ ಅಷ್ಟೇ. ಅದೇ ಥರನೇ ಮಾಡ್ತಾ ಇರ್ತಾರೆ ಹೇಳ್ರಿ ಅವರು. ಮುಂಚೆಯಿಂದ ಅಷ್ಟೇ ಏನೂ ಪ್ರಾಣಿ ಹಿಂಸೆ ಆ ಥರ ಮಾಡೋಕ್ಕೆ ಹೋಗಲ್ಲ ಅವರು. ಮುಂಚೆಯಿಂದ ಅದು ಅಭ್ಯಾಸ ಇಲ್ಲ ಅವರಿಗೆ. ಹಾಗಾಗಿ ಈಗ ನಾನು ಸ್ವಲ್ಪ ಈ ಸೋಫಾ ನೋಡ್ತಾ ಇರ್ಬೋದು. ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೀವು ನೋಡ್ತಾನೆ ಇರ್ತೀರ. ಯಾವಾಗಲೂ ಈ ಸೋಫಾ ಅನ್ನೋದು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಬಂದಿರೋವಂಥ ಪ್ರಾಡಕ್ಟ್ಸು ಎಲ್ಲ ಇನ್ನೇನು ಎಲ್ಲೂ ಪ್ಲೇಸ್ ಇಲ್ಲ ಇಟ್ಕೊಳ್ಳೋದಕ್ಕೆ. ಈ ಸೋಫಾ ಒಂದು ಖಾಲಿ ಇದೆ, ಪ್ರಮೋಷನ್ಗೆ ಬಂದಿರೋವಂತೆ. ಮತ್ತು ನನಗೆ ಸ್ಯಾರೀಸ್ ಕಳಿಸಿರೋದು, ಮತ್ತು ನನಗೆ ಈಗ ಮನೆಗೆ ಹೋದಾಗ ಗಿಫ್ಟೆಡ್ ಸ್ಯಾರೀಸ್ ಎಲ್ಲ ಕೊಟ್ಟಿರ್ತಾರೆ, ಅವೆಲ್ಲ ಇಲ್ಲೇ ಇಟ್ಕೊತೀನಿ. ಕೊನೆಯದಾಗಿ ಒಂದಿನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಬ್ಯಾಗ್ಗೆ ತುಂಬಿಟ್ಟು ಒಂದು ರೂಮಲ್ಲಿ ಇಟ್ಬಿಡ್ತೀನಿ ಆ ಥರ. ಅದಕ್ಕೆ ಇವತ್ತು ಇದನ್ನು ಕ್ಲೀನ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲನೂ ಸ್ಯಾರೀಸ್ ಕೊಟ್ಟಿರೋದೆಲ್ಲನೂ ಒಂದು ಕಡೆ ಇಡ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಸ್ಯಾರೀಸ್ ಅಂತೂ ಹೊಲಿಸೋ ಅಂಥವೇ ಇನ್ನೂ ತುಂಬ ಇದ್ದಾವೆ. ಆದರೂ ಮಂತ್ಲಿ ಒಂದು 7-8 ಬ್ಲೌಸಸ್ ಹೊಲಿಸ್ತಾ ಇರ್ತೀನಿ, ಪ್ರಮೋಷನ್ಸ್ದು ಅದು ಇದು ಎಲ್ಲನೂ. ಸೊ ಹಂಗಾಗಿ ನನಗೆ ಯೂಸ್ ಆಗುತ್ತೆ, ಹಾಕ್ಕೊಂಡು ಹೋಗೋದಕ್ಕೂ ಮತ್ತು ಎಲ್ಲಾದರೂ ಹೋಗೋದಕ್ಕೂ ಇದಕ್ಕೆಲ್ಲ ಯೂಸ್ ಆಗುತ್ತೆ ಹೇಳ್ರಿ. ಸ್ಯಾರೀಸ್ ವೇಸ್ಟ್ ಏನಾಗಲ್ಲ. ಆದರೆ ಹೊಲಿಸೋದಕ್ಕೆ ಸ್ವಲ್ಪ ಹೆವಿ ಅಮೌಂಟ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಯಾಕಂದರೆ ಒಂದು ಬೇಕಂದ್ರೆ ಒಂದು ಬಿಡಬೇಕು ಅಂತಾರಲ್ಲ, ಆ ರೀತಿ. ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನನಗೆ ಬೇಕೇ ಬೇಕಾಗುತ್ತೆ ಸ್ಯಾರೀಸು, ಡ್ರೆಸ್ಸಸ್ ಇದೆಲ್ಲನೂ ಹಾಕ್ಕೊಳ್ಳೇಬೇಕು. ಇನ್ನು ಪ್ರಮೋಷನ್ಗೆ ಅವೆಲ್ಲ ಫ್ರೀಯಾಗೆ ಕಳಿಸಿರ್ತಾರೆ ಸ್ಯಾರೀಸು. ಬ್ಲೌಸ್ ಒಂದು ನಾನು ಅಮೌಂಟ್ ಕೊಟ್ಟು ಹೊಲಿಸ್ಕೋಬೇಕಾಗುತ್ತೆ. ಒಂದೊಂದು ಟೈಮು ಅವರೇ ಪ್ರಮೋಷನ್ ಅವರೇ ಕಳಿಸಿರ್ತಾರೆ ಅಮೌಂಟು. ಒಂದೊಂದು ಟೈಮ್ ನಾವು ಹೊಲಿಸ್ಕೋಬೇಕು. ಅಷ್ಟೂ ಮಾಡಿಲ್ಲ ಅಂದರೆ ಇನ್ನು ಹೇಗೆ ಹೇಳ್ರಿ. ಅದಕ್ಕೋಸ್ಕರ ನಾನು ಹೊಲಿಸ್ತಾ ಇರ್ತೀನಿ ಅಮೌಂಟ್ ಕೊಟ್ಟು, ಸ್ವಲ್ಪ ಪ್ರಮೋಷನಲ್ಲೂ ಹೊಲಿಸ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಅವೆಲ್ಲ ಕ್ಲೀನ್ ಮಾಡೋಣ, ಸೋಫಾ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಇವತ್ತಂತ ತೆಗಿತಾ ಇದ್ದೀನಿ. ಸ್ಯಾರೀಸ್ ಎಲ್ಲ ಬಂದಿರೋದು ಅದೆಲ್ಲನೂ ಒಂದು ಕಡೆ ಇಡ್ತಾ ಇದ್ದೀನಿ. ಒಂದು ಬ್ಯಾಗ್ಗೆ ತುಂಬಿಟ್ಟು ಯಾವಾಗಲಾದರೂ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಹೊಲಿಸ್ಬೇಕು. ಈಗ ನನ್ನ ಫ್ರೆಂಡ್ ಕಳಿಸಿರೋವೆ 2 ಸ್ಯಾರಿ ಅವೆಲ್ಲ ಇದಾವಲ್ಲ, ಅವೆಲ್ಲ ಹೊಲಿಸ್ಕೋಬೇಕು. ಸೊ ಹಂಗಾಗಿ ಇವನ್ನೆಲ್ಲ ನೀಟಾಗಿ ಡಿವೈಡ್ ಮಾಡಿ ಇಟ್ಕೊತಾ ಇದ್ದೀನಿ. ಅದು ಹಬ್ಬಗಳು ಇನ್ನೇನು ಶುರುವಾಗುತ್ತಲ್ಲ, ಹಬ್ಬಕ್ಕೂ ಒಂದೊಂದು ಸ್ಯಾರಿ ಹಾಕ್ಕೊತೀನಿ. ಅವನ್ನೆಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಈಗ ನೋಡ್ತಾ ಇರ್ಬೋದು, ಅವನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬಂದಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೆ. ಅದೇನು ಪ್ರಾಡಕ್ಟ್ ಎಲ್ಲ ನಾನು ತೆಗ್ದೇ ಇಟ್ಟಿಲ್ಲ. ಸೊ ಇಲ್ಲೇ ಇಟ್ಟಿರೋದ್ರಿಂದ ಈಗೆಲ್ಲ ಡಿವೈಡ್ ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿದ್ದರೆ ಈ ರೀತಿ ಕೆಲಸಗಳು ತುಂಬ ಬ್ಯುಸಿ ಇರುತ್ತೆ. ಅದರಲ್ಲಿ ನನಗೆ 2 ದಿನ ಹುಷಾರಿಲ್ಲದೆ ಇರೋದಕ್ಕೆ ನಾನು ಏನೂ ಕೆಲಸನೇ ಮಾಡಿರಲಿಲ್ಲ. ಎಲ್ಲೇದಲ್ಲೇ ಎಲ್ಲ ಹಂಗೆ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಆಗಿದೆ. ಅದಕ್ಕೋಸ್ಕರ ನಾನು ಎದ್ದು ಕೆಲಸಗಳು ಮಾಡ್ಕೊತಾ ಇದ್ದೀನಿ. ಜ್ಯುವೆಲರಿ ಅಂತೂ ಅಲ್ಲೇದಲ್ಲೇ ಹಾಕ್ಕೊಂಡು ಹೋಗ್ತೀನಿ, ತಂದಲ್ಲಿ ಇಟ್ಬಿಡ್ತೀನಿ. ಹಾಗಾಗಿ ನನಗೆ ರಿಸ್ಕ್ ಆಗ್ತಾಯಿದೆ. ಅವತ್ತು ಎತ್ತಿಡು ಅಂತ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ. ನಾನು ಹೋಗಿ ಬಂದಿರೋ ಇದರಲ್ಲಿ ಹೋಗತ್ತಾ ಅಂತ ಅನ್ನೋದು ಅಲ್ಲಿಡೋದು, ಒಂದಿನ ಕ್ಲೀನಿಂಗ್ಗೆ ಅಂತ ಇಟ್ಕೊಳ್ಳೋದು, ಇದೇ ಕೆಲಸ ಆಗುತ್ತೆ. ಅದಕ್ಕೆ ಅವಾಗಿಂದ ಮಾಡಿಬಿಟ್ರೆ ಈ ಕೆಲಸನೇ ಇರಲ್ವಲ್ಲ ಅಂತ ನಮ್ಮ ಮನೆಯವ್ರು ಬೈತಾ ಇರ್ತಾರೆ. ಸೊ ಯಾವಾಗಲೂ ನಮ್ಮ ಮನೆಯವ್ರು ಅಷ್ಟೇ, ಅವಾಗಲೇ ಮಾಡಬೇಕು ಅವ್ರಿಗೆ ಕೆಲಸ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಎತ್ತಿಡೋ ಆಗಿಲ್ಲ. ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಇದಕ್ಕೆ ಬಂದಾಗಿಂದ ಸ್ವಲ್ಪ ಆ ರೀತಿ ಆಗಿದೆ, ಬ್ಯುಸಿ ಇರ್ತೀನಲ್ಲ. ಹಂಗಾಗಿ ಮುಂಚೆ ಎಲ್ಲ ನಾನು ಅವಾಗಲೇ ಮಾಡಿಡ್ತಾ ಇದ್ದೆ. ಸೊ ಇವಾಗ ನನಗೂ ಸ್ವಲ್ಪ ಸ್ಟ್ರೆಸ್ ಫೀಲ್ ಆದಂಗೆ ಆಗುತ್ತೆ. ಅಂಥ ಟೈಮಲ್ಲಿ ನಾನು ಇದ್ರೆ ಇರಲಿ ಬಿಡು ಅಂತ ಎತ್ತಿಡಲ್ಲ, ಹಂಗೆ ಇಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಇವತ್ತಿನ